ಇನ್ನು ಈ ಚಿತ್ರದ ಬಿಗ್ಗೆಸ್ಟ್ ಪಾಸಿಟಿವ್ ಅಂತಂದ್ರೆ ಕಿಚ್ಚ ಸುದೀಪ್ ಅಂತಾನೆ ಹೇಳ್ಬೋದು. ಲಿಟ್ರಲಿ ಕಿಚ್ಚ ಸುದೀಪ್ ಅವ್ರ ಎಂಟ್ರಿ ಆಗತ್ತೆ, ಸೀಟ್ ಮೇಲೆ ಯಾರೂ ಕೂತಿರ್ಲಿಲ್ಲ. ನಾನ್ ನೋಡಿದಾಗ ಖಂಡಿತವಾಗ್ಲು ಪ್ರತಿಯೊಬ್ರು ನಿಂತ್ಕೊಂಡು ಕುಣಿತಾ ಇದ್ರು, ಕಿರ್ಚ್ತಾ ಇದ್ರು, ವಿಷಲ್ ಹೊಡಿತಾ ಇದ್ರು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್. ವೆಲ್ಕಮ್ ಟು ರಾಘವ್ ಟಾಕ್ಸ್. ಸ್ನೇಹಿತರೆ, ಆಲ್ರೆಡಿ ವಿಡಿಯೋ ಮಾಡಿ ತುಂಬಾ ದಿನ ಆಗಿತ್ತು. ಇವತ್ತು ಫ್ರೀ ಮಾಡ್ಕೊಂಡು ನಮ್ಮ ಧ್ರುವ ಸರ್ಜಾ ಅವರ ಬಹುನಿರೀಕ್ಷಿತ ಸಿನಿಮಾ KD ಸಿನಿಮಾನ ಇವತ್ತು ಬೆಳಿಗ್ಗೆ ಫಸ್ಟ್ ಶೋ ಪ್ರಸನ್ನ ಥಿಯೇಟರ್ ನಲ್ಲಿ ನೋಡ್ಕೊಂಡು ಈ ರಿವ್ಯೂನ ಮಾಡ್ತಾ ಇದ್ದೀನಿ. ಬಟ್ ಮೂವಿ ಬೆಳಗ್ಗೆ ರಿಲೀಸ್ ಆಗಿದೆ, ನಾನು ರಿವ್ಯೂ ಮಾಡ್ತಾ ಇರೋದು ಸಾಯಂಕಾಲ. ನಾನು ಬೆಳಗ್ಗೆನೆ ಮೂವಿ ನೋಡಿದೆ, ಬಟ್ ನನಗೆ ಬೇರೆ ಆಫೀಸ್ ಕೆಲಸ ಇದ್ದಿದ್ರಿಂದ ರಿವ್ಯೂನ ಬೇಗ ಅಪ್ಡೇಟ್ ಮಾಡಕ್ ಆಗ್ಲಿಲ್ಲ. ಸೊ ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಸೊ ಇನ್ನು ಮೂವಿ ಬಗ್ಗೆ ಮಾತಾಡೋದಾದ್ರೆ, ಈ ಮೂವಿ ನಿಜವಾಗ್ಲೂ ಚೆನ್ನಾಗಿದ್ಯಾ ಅಥವಾ ಚೆನ್ನಾಗಿಲ್ವಾ, ಈ ಮೂವಿ ನೋಡಿದ್ಮೇಲೆ ನನಗೆ ಹಾನೆಸ್ಟ್ ಆಗಿ ಏನ್ ಅನ್ನಿಸ್ತು ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಈ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ತಡ ಮಾಡದೆ ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ಸಾಮಾನ್ಯವಾಗಿ ಪ್ರೇಮ್ ಅವರ ಡೈರೆಕ್ಷನ್ ಸಿನಿಮಾಸ್ ಅಂದ್ರೆ ನಮಗೆ ಮೊದಲಿಗೆ ನೋಡೋದಕ್ಕೆ ಸಿಗೋದು ಮದರ್ ಸೆಂಟಿಮೆಂಟ್, ಹಾಗೆ ಒಂದ್ ಸ್ವಲ್ಪ ಲವ್, ಹಾಗೆ ಒಂದು ಸ್ವಲ್ಪ ಕಮರ್ಷಿಯಲ್ ಆಸ್ಪೆಕ್ಟ್ನು ಕೂಡ ಸೇರಿಸಿರ್ತಾರೆ. ಅದ್ರ ಜೊತೆ ಒಂದು ಸ್ವಲ್ಪ ರೌಡಿಸಮ್, ಫೈಟಿಂಗ್ಸು, ಈ ಎಲ್ಲ ಆಸ್ಪೆಕ್ಟ್ನ ಜೊತೆಲಿ ಹಾಕಿ ಒಂದು ಒಳ್ಳೆ ಮಿಕ್ಸ್ಡ್ ಮಸಾಲಾ ಸಿನಿಮಾನ ನಮಗೆ ಕೊಡ್ತಾರೆ. ಸೊ ಇದನ್ನೇ ನಾವು ಇದುವರೆಗೂ ನೋಡ್ಕೊಂಡ್ ಬಂದಿರ್ಬೋದು. ಫಾರ್ ಎಕ್ಸಾಂಪಲ್ ಕರಿ ಆಗಿರ್ಬೋದು, ಜೋಗಿ, ಜೋಗಯ್ಯ, ಈ ತರ ಅವರ ಎಲ್ಲಾ ಮೂವೀಸ್ನ ನೀವು ನೋಡಿರ್ತೀರಾ, ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಅದೇ ರೀತಿ ಇಲ್ಲೂ ಕೂಡ ಅವ್ರು ಮಾಡಿದ್ದಾರೆ. ಆದ್ರೆ ಇದರಲ್ಲಿ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ಪ್ರತಿ ಮೂವಿನಲ್ಲೂ ಮದರ್ ಸೆಂಟಿಮೆಂಟ್ ಆಡ್ ಮಾಡ್ತಾ ಇದ್ರು, ಆದ್ರೆ ಇದರಲ್ಲಿ ಅವರು ಅಣ್ಣ ತಮ್ಮಂದಿರ ಒಂದು ಸೆಂಟಿಮೆಂಟ್ ನ, ಬಾಂಧವ್ಯ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಆಡ್ ಮಾಡಿದ್ದಾರೆ. ಸೊ ಅದು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಈ KD ಸಿನಿಮಾ ಒನ್ಲೈನ್ ಕತೆ ಕಡೆ ಬಂದ್ರೆ, ಸೇಮ್ ಆಸ್ ಯೂಶುವಲ್ ಪ್ರೇಮ್ ಅವರ ಒಂದು ಟೋನ್ ಇದರಲ್ಲಿ ಸಿಗುತ್ತೆ, ನಮ್ಗೆ ಗೊತ್ತಾಗ್ಬಿಡುತ್ತೆ. ಒಬ್ಬ ಮುಗ್ಧ ಹುಡುಗ ಹೇಗೆಲ್ಲ ತನ್ನ ಫ್ಯಾಮಿಲಿಗೆ ಒಂದು ಥ್ರೆಟನ್ ಬಂದ್ರೆ ಯಾವ ತರ ಅವನು ರೌದ್ರಾವತಾರ ತಾಳ್ತಾನೆ, ಆ ವ್ಯಕ್ತಿ ಎಷ್ಟೇ ಒಬ್ಬ ಪ್ರಭಾವಿ ವ್ಯಕ್ತಿ ಆಗಿರ್ಲಿ ಅಥವಾ ಒಬ್ಬ ದೊಡ್ಡ ರೌಡಿ ಆಗಿರ್ಲಿ, ಅವನ್ನ ಹೇಗೆ ಮಟ್ಟ ಹಾಕ್ತಾನೆ ಅನ್ನೋದು ಈ ಮೂವಿಯ ಒನ್ಲೈನ್ ಕತೆ ಆಗಿರುತ್ತೆ. ಸೊ ಜಾಸ್ತಿ ಏನು ನಾನು ಹೇಳೋದಕ್ಕೆ ಹೋಗಲ್ಲ. ಸೊ ನೀವು ಮೂವಿ ನೋಡಿ ತಿಳ್ಕೊಳ್ಳಿ. ಇನ್ನು ಈ ಮೂವಿಯ ಸಿನಿಮಾಟೋಗ್ರಫಿ ಒಂದು ಪಾಸಿಟಿವ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಸಿನಿಮಾಟೋಗ್ರಫಿ ತುಂಬಾ ನೀಟಾಗಿ ಮಾಡಿದ್ದಾರೆ. ಎಲ್ಲೂ ಕೂಡ ಜಾಸ್ತಿ ಅಥವಾ ಕಡಿಮೆ ಅಂತ ಅನ್ಸಲ್ಲ, ಚೆನ್ನಾಗಿಲ್ಲ ಅಂತ ನಿಮ್ಗೆ ಎಲ್ಲೂ ಫೀಲ್ ಆಗಲ್ಲ. ಯಾವ ಸೀನ್ ಬರುತ್ತೆ ಆ ಸೀನ್ಗೆ ಎಷ್ಟು ಬೇಕೋ ಅಷ್ಟನ್ನ ಕ್ಲೀನ್ ಆಗಿ ಒಳ್ಳೆ ಟೆಕ್ನಿಕಾಲಿಟಿಯಿಂದ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಆ ಸಿನಿಮಾಟೋಗ್ರಫಿ ಚೆನ್ನಾಗಿ ಬರಬೇಕು ಅಂತಂದ್ರೆ ಒಂದು ಸೆಟ್ ಲೊಕೇಶನ್ಸ್ ಎಲ್ಲ ಚೆನ್ನಾಗಿರ್ಬೇಕು. ಅದನ್ನ ಯಾವ ರೀತಿ ಇವ್ರು ಮಾಡಿದ್ದಾರೆ ಅಂತಂದ್ರೆ, ನಿಮ್ಗೆ ಒಂದ್ 50 ವರ್ಷ ಹಿಂದಕ್ಕೆ ಹೋದ್ರೆ ಹಳೆ ಬೆಂಗಳೂರು ಹೆಂಗಿತ್ತು ಅದನ್ನ ಎಕ್ಸಾಕ್ಟ್ ಇವರು ಪೋರ್ಟ್ರೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಪೂರಕವಾಗಿ ನಾನು ಗೂಗಲ್ ಅಲ್ಲಿ ಹೋಗಿ ಒಂದು ಸರ್ಚಿಂಗ್ ಮಾಡಿದೆ ಈ ಮೂವಿ ಬಗ್ಗೆ. ಸೊ ಅದರಲ್ಲಿ ನನಗೆ ಗೊತ್ತಾಗಿದ್ದೇನಂತಂದ್ರೆ, ಸುಮಾರು 20 ಎಕರೆ ಜಾಗದಲ್ಲಿ ಈ ಹಳೆ ಬೆಂಗಳೂರು ಸೆಟ್ ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ. ಸೊ ಅವಾಗ ನನ್ಗೆ ಅರ್ಥ ಆಯ್ತು, ಸೊ 20 ಎಕರೆಯಲ್ಲಿ ಸೆಟ್ ಆಗ್ತಾ ಇದಾರೆ ಅಂತಂದ್ರೆ ಆಬ್ವಿಯಸ್ಲಿ ಸುಮಾರು ದುಡ್ಡು ಖರ್ಚಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಮೂವಿ ಇಷ್ಟೊಂದು ಲಾಂಗ್ ಡ್ಯೂರೇಷನ್ ತಗೊಂಡಿದೆ ರಿಲೀಸ್ ಆಗೋದಕ್ಕೆ ಅಂತ ನನ್ಗನ್ಸ್ತಾ ಇದೆ. ಈ KD ಮೂವಿ ಪಾರ್ಟ್ 2 ಕೂಡ ಬರ್ತಾ ಇದೆ. ಸೊ ಪಾರ್ಟ್ 2 ಆಲ್ರೆಡಿ ಶೂಟಿಂಗ್ ಮಾಡಿದಾರ ಅನ್ನೋ ಒಂದು ಡೌಟ್ ಇದೆ ನನಗೆ. ಯಾಕೆಂದ್ರೆ ಸುಮಾರು 3.5 ವರ್ಷ ಶೂಟಿಂಗ್ ಮಾಡಿ ಈ ಮೂವಿನ ನಮ್ಮ ಮುಂದೆ ತಂದಿರೋದು. ಸೊ ಇಷ್ಟು ಟೈಮ್ ಅಲ್ಲಿ ಇವರು ನಿಜವಾಗ್ಲೂ ಸೆಕೆಂಡ್ ಪಾರ್ಟ್ ನ ಶೂಟ್ ಮಾಡಿರ್ತಾರೆ ಅಂತ ನನ್ಗನ್ಸ್ತಾ ಇದೆ, ನೋಡ್ಬೇಕು. ಹಾಗೆ ನೆಕ್ಸ್ಟ್ ಪಾಯಿಂಟ್ ಬಂದು ಮ್ಯೂಸಿಕ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಮೂವಿಯ ಜೀವಾಳ ಮ್ಯೂಸಿಕ್ ಅಂತಾನೆ ಹೇಳ್ತೀನಿ. ಮ್ಯೂಸಿಕ್ ಏನಾದ್ರು ಕರೆಕ್ಟ್ ಆಗಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋರು ಜನ. ಆದ್ರೆ ಅದಕ್ಕೆ ಅರ್ಜುನ್ ಜನ್ಯ ಅವರು ಎಲ್ಲೂ ಆಸ್ಪದ ಕೊಟ್ಟಿಲ್ಲ. ಹಾನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ, ನನಗೆ ಈ KD ಮೂವಿದು ಫಸ್ಟ್ನೇ ಟ್ರೈಲರ್ ಬಿಟ್ರಲ್ಲ, ಆ ಟ್ರೈಲರ್ ಅಲ್ಲಿ ಆ ಮ್ಯೂಸಿಕ್ ಮತ್ತೆ ಆ ವಾಯ್ಸ್, ಆ ಬ್ಯಾಕ್ ಗ್ರೌಂಡ್ ಇದಕ್ಕೆ ಎಲ್ಲೂ ಸಿಂಕ್ರನೈಸ್ ಆಗ್ತಾನೆ ಇರಲಿಲ್ಲ. ಸೀರಿಯಸ್ಲಿ ನನಗೆ ಆ ಟ್ರೈಲರ್ ಇಷ್ಟ ಆಗ್ಲಿಲ್ಲ. ಸೊ ಅದಕ್ಕೆ ನಾನು ರಿವ್ಯೂ ಕೂಡ ಮಾಡ್ಲಿಲ್ಲ. ನನಗೆ ಆ ಟ್ರೈಲರ್ ತುಂಬಾ ಡಿಸಪಾಯಿಂಟ್ ಮಾಡ್ತು ಅಂತಾನೆ ಹೇಳ್ತೀನಿ. ಸೊ ಯಾವ್ದೋ ಒಂದು ರೀಸನ್ಗೆ ಡಿಲೀಟ್ ಮಾಡಿದ್ರು, ಒಳ್ಳೆ ವಿಷಯ. ಸೊ ಅದಾದ್ಮೇಲೆ ಸೇಮ್ ಟ್ರೈಲರ್ನೇ ಮತ್ತೆ ಬಿಟ್ರು. ಅದರಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತು, ಬಟ್ ಸ್ಟಿಲ್ ನಾನು ರಿವ್ಯೂ ಮಾಡ್ಲಿಲ್ಲ. ಸೊ ಮೂವಿ ಒಂದೇ ಸರಿ ಡೈರೆಕ್ಟ್ ಆಗಿ ಹೋಗಿ ಆ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತೇಳಿ ನಾನು ಸುಮ್ಮನೆ ಆದೆ. ಸೊ ಮೂವಿ ನೋಡಿ ಇವತ್ತೇನು ಅನಿಸ್ತು ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಸೀನಲ್ಲೂ ನಿಮಗೆ ಫೈಟ್ ಸೀಕ್ವೆನ್ಸ್ ಆಗಿರ್ಬೋದು, ಒಂದು ಬಿಲ್ಡಪ್ ಸೀನ್ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಿಮ್ಮನ್ನ ತುಂಬಾ ಇನ್ವಾಲ್ವ್ ಮಾಡುತ್ತೆ, ಕಥೆಯಲ್ಲಿ ನಿಮ್ಮನ್ನ ಹಿಡಿದಿಟ್ಕೊಳ್ಳುತ್ತೆ ಅಂತ ಹೇಳ್ತೀನಿ. ಹಾಗೆ ಇದರಲ್ಲಿ ಇರೋ ಸಾಂಗ್ಸ್ಗಳು ಹ್ಯಾಟ್ಸ್ ಆಫ್ ಟು ಪ್ರೇಮ್ ಅಂತ ಹೇಳ್ತೀನಿ. ಯಾಕೆಂತಂದ್ರೆ ಪ್ರತಿಯೊಂದು ಸಾಂಗ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪರ್ಸನಲಿ ನಾನು ಪ್ರೇಮ್ ಅವರ ಕಂಪೋಸಿಷನ್ ಹಾಗೆ ಅವ್ರ ಸಿಂಗಿಂಗ್ ಫ್ಯಾನ್ ಅಂತ ಹೇಳ್ತೀನಿ. ಯಾಕಂದ್ರೆ ಅವ್ರು ಮಾಡೋ ಸಾಂಗ್ ಕೇಳ್ತಾ ಇದ್ರೆ ಒಂಥರ ಚೆನ್ನಾಗಿರುತ್ತೆ, ಒಂದ್ ಒಳ್ಳೆ ಅರ್ಥ ಇರುತ್ತೆ. ಸೊ ಹಾಗೆ ಈ ಮೂವಿನಲ್ಲಿ ಪ್ರತಿಯೊಂದು ಸಾಂಗ್ಸ್ ಕೂಡ ಅವರು ಕರೆಕ್ಟ್ ಜಾಗದಲ್ಲಿ ಕರೆಕ್ಟ್ ಟೈಮಿಂಗ್ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೊ ನಿಮ್ಗೆ ಎಲ್ಲೂ ಕೂಡ ಯಾಕೆ ಈ ಸಾಂಗ್ ಈಗ ಬಂದಿದೆ ಅಂತ ನಿಮ್ಗೆ ಎಲ್ಲೂ ಅನ್ಸಲ್ಲ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಇಲ್ಲಿ. ಲಿಟ್ರಲಿ ಹೇಳ್ಬೇಕು ಅಂತಂದ್ರೆ ನಾನು ಕೂಡ ಎಂಜಾಯ್ ಮಾಡಿದೀನಿ. ಹಾಗೆ ಥಿಯೇಟರ್ ಅಲ್ಲಿ ಪ್ರತಿಯೊಂದು ಸಾಂಗ್ಸ್ಗೂ ಫ್ಯಾನ್ಸ್ ಎದ್ದೆದ್ದು ಡ್ಯಾನ್ಸ್ ಮಾಡ್ತಾ ಇದ್ರು. ಅದಂತೂ ನೋಡಕ್ ತುಂಬಾ ಚೆನ್ನಾಗಿತ್ತು. ಪ್ರತಿಯೊಬ್ರು ಎಂಜಾಯ್ ಮಾಡಿದಿರಿ ಇವತ್ತು ಥಿಯೇಟರ್ ಅಲ್ಲಿ. ಹಾಗೆ ನೆಕ್ಸ್ಟ್ ಪಾಯಿಂಟ್ ಬಂದು ಆಕ್ಷನ್ಸ್ ಏನಂತಂದ್ರೆ, ಇದರಲ್ಲಿ ಕಂಪ್ಲೀಟ್ ಫೈಟ್ ಸೀಕ್ವೆನ್ಸ್ ಏನಿದೆ ಅದು ಕಂಪ್ಲೀಟ್ ಸಂಜಯ್ ದತ್ ಅವ್ರಿಗೆ ಮಾಡಿದ್ದಾರೆ. ಧ್ರುವ ಸರ್ಜಾ ಅವ್ರಿಗೆ ಓನ್ಲಿ 1 ಫೈಟ್ ಇದೆ ಅಷ್ಟೇ. ಇದನ್ನ ಧ್ರುವ ಸರ್ಜಾ ಅವರು ಕೂಡ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ, ನಾನು ಒಂದೇ ಫೈಟ್ ಮಾಡಿರೋದು ಇದರಲ್ಲಿ ಅಂತ. ಕರೆಕ್ಟ್, ಒಂದೇ ಫೈಟ್ ಅವ್ರು ಮಾಡಿರೋದು. ಆ 1 ಫೈಟ್ ಇದೆಯಲ್ಲ, 1 ಫೈಟ್ ಅಲ್ಲಿ ನೀವು ಧ್ರುವನ್ನ ಯಾವತ್ತೂ ನೋಡಿರೋದ ಒಂದು ಅವತಾರದಲ್ಲಿ ನೋಡ್ತೀರಾ ಅಂತ ಹೇಳ್ತೀನಿ. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಗೂಸ್ ಬಂಪ್ಸ್ ಬರ್ತಾ ಇತ್ತು, ನನಗಂತೂ ಕೂದಲೆಲ್ಲ ನಿಂತ್ಕೊಳ್ತಾ ಇತ್ತು. ಭಯಂಕರವಾಗಿ ಅವ್ರು ಆಕ್ಟ್ ಮಾಡಿದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ. ಎಷ್ಟು ಇನ್ವಾಲ್ವ್ ಆಗಿದ್ದಾರೆ
ಮಾಡಿದಾರೆ ಅಂತಂದ್ರೆ ಅದ್ರಲ್ಲಿ ಜೀವಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸಂಜಯ್ ದತ್ ಅವ್ರದ್ದು ಕೂಡ ಅಷ್ಟೇ, ಆ ವ್ಯಕ್ತಿಗೆ ಏಜ್ ಆಗ್ತಾ ಇದೆ ಆದ್ರೆ ಎಲ್ಲೂ ಕೂಡ ಅವ್ರ ಪರ್ಫಾರ್ಮೆನ್ಸ್ ನ ನೋಡಿದ್ರೆ ನಮ್ಗೆ ಹಂಗ ಅನ್ಸಲ್ಲ, ಅಷ್ಟು ನೀಟಾಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ. ಇನ್ನು ಶಿಲ್ಪಾ ಶೆಟ್ಟಿ ಅವರು ಓಕೆ ಸೂಪರ್ ಆಗಿ ಮಾಡಿದ್ದಾರೆ, ಅವ್ರ ಬಗ್ಗೆ ಏನು ಜಾಸ್ತಿ ಹೇಳೋಂಗೇನಿಲ್ಲ, ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೇ ಬಿ ಚೆನ್ನಾಗಿರುತ್ತೆ ಅವ್ರದ್ದು ಅಂತ ಹೇಳ್ತೀನಿ. ಬಟ್ ಇದ್ರಲ್ಲಿ ಅವ್ರಿಗೆ ಏನ್ ಕೆಲಸ ಕೊಟ್ಟಿದ್ರೆ ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ಪ್ರತಿಯೊಬ್ಬರು ಪ್ರೇಮ್ ಅವ್ರಿಗೆ ತಮ್ಮನ್ನ ತಾವು ಸಮರ್ಪಣೆ ಮಾಡ್ಕೊಂಡಿದ್ದಾರೆ. ಆ ರೀಸನ್ಗೆ ಇಷ್ಟು ಒಳ್ಳೆ ಔಟ್ಪುಟ್ ಬರೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಆಕ್ಟಿಂಗ್ ಬಂದು ತುಂಬಾ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಸ್ಕ್ರೀನ್ ಪ್ಲೇ ಕೆಲವೊಂದ್ ಕಡೆ ಲ್ಯಾಗ್ ಅನ್ಸಿದ್ರು ಕಂಪ್ಲೀಟ್ ಮೂವಿ ಎಲ್ಲೂ ನಿಮ್ಗೆ ಮಿಸ್ ಹೊಡಿಯಲ್ಲ, ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಸೊ ಎಲ್ಲೂ ನಿಮ್ಗೆ ಟ್ವಿಸ್ಟ್ ಇಡಕ್ ಹೋಗಿ ಅಥವಾ ಸ್ಲೋ ಮೋಷನ್ ಶಾರ್ಟ್ ಇಟ್ಟು ನಿಮ್ಗೆ ಬೇರೆ ತರ ಏನು ತೋರ್ಸಕ್ ಹೋಗಿಲ್ಲ, ಅವರು ಕರೆಕ್ಟ್ ಆಗಿ ಮಾಡಿದ್ದಾರೆ. ಸೊ ಸ್ಕ್ರೀನ್ ಪ್ಲೇದು ಏನಂತ ನನಗೆ ಓವರ್ ಆಲ್ ಗುಡ್ ಅಂತಾನೆ ಹೇಳ್ತೀನಿ. ಸೊ ಇನ್ನ ಈ ಮೂವಿ ನೆಗೆಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ ಧ್ರುವ ಹಾಗೆ ಹೀರೋಯಿನ್ ಅವರಿಬ್ರು ಕೆಮಿಸ್ಟ್ರಿ ಅಥವಾ ಅವರಿಬ್ರು ಸ್ಕ್ರೀನ್ ಪ್ರೆಸೆನ್ಸ್ ಏನಿದೆ ಒಟ್ಟಿಗೆ ನನಗೆಲ್ಲೂ ಇಷ್ಟ ಆಗ್ಲಿಲ್ಲ. ಯಾಕೆಂದ್ರೆ ಮೇ ಬಿ ಪ್ರೇಮ್ ಅವರು ಧ್ರುವನ್ನ ತುಂಬಾ ಮುಗ್ಧನಾಗಿ ಹಾಗೆ ಹೀರೋಯಿನ್ ನ ತುಂಬಾ ರಗಡ್ ಆಗಿ ಬಜಾರಿ ತರ ತೋರ್ಸೋದಕ್ಕೆ ತುಂಬಾ ಓವರ್ ಆಗಿ ಆಕ್ಟಿಂಗ್ ಮಾಡ್ತಿದ್ದಾರೆ ಅಥವಾ ತುಂಬಾ ಲೌಡ್ ಆಗಿ ಅವರು ಮಾತಾಡ್ಸಿದಾರೆ, ಅವರಿಬ್ರು ಕನ್ವರ್ಸೇಷನ್ ಮಾಡ್ತಿದ್ದಾರೆ ಅಂತ ಫೀಲ್ ಆಗುತ್ತೆ ನಿಮ್ಗೆ. ಓವರ್ ಆಲ್ ಮೂವಿ ಅವರಿಬ್ರು ಸೀಕ್ವೆನ್ಸ್ ಎಲ್ಲೇ ಬರ್ಲಿ ನಿಮ್ಗೆ ಅದೇ ಫೀಲ್ ಆಗುತ್ತೆ. ನನಗೆ ಅಂತಲ್ಲ, ಪ್ರತಿಯೊಬ್ರು ಯಾರ್ಯಾರು ಮೂವಿನ ನೋಡ್ತಾ ಇರ್ತಾರೆ ಅವರೆಲ್ಲರಿಗೂ ಹಾಗೆ ಅನ್ಸಿರುತ್ತೆ. ಸೊ ಇದೊಂದು ನನಗೆ ಅನ್ಸಿರೋದು. ಸೊ ಅದೊಂದನ್ನ ಅವರು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ, ನಾರ್ಮಲ್ ಆಗಿ ಆಕ್ಟಿಂಗ್ ಮಾಡ್ತಿದ್ರೆ ಚೆನ್ನಾಗಿರೋದು. ಯಾಕೆಂತಂದ್ರೆ ಬಜಾರಿ ಅಂದ ತಕ್ಷಣ ಅಷ್ಟು ಜೋರಾಗಿ ಪ್ರತಿಯೊಂದ್ ಸರಿನೂ ಯಾರು ಮಾತಾಡಲ್ಲ ಅನ್ನೋದು ನನ್ನ ಅನಿಸಿಕೆ, ಮಾತಾಡಲ್ಲ ಕೂಡ. ಸೊ ಅದೊಂದು ಕರೆಕ್ಟ್ ಆಗಿದ್ರೆ ಇನ್ನೂ ಚೆನ್ನಾಗಿರೋದು. ಇನ್ನು ಈ ಚಿತ್ರದ ಬಿಗ್ಗೆಸ್ಟ್ ಪಾಸಿಟಿವ್ ಅಂತಂದ್ರೆ ಕಿಚ್ಚ ಸುದೀಪ್ ಅಂತಾನೆ ಹೇಳ್ಬೋದು. ಲಿಟ್ರಲಿ ಕಿಚ್ಚ ಸುದೀಪ್ ಅವ್ರ ಎಂಟ್ರಿ ಆಗತ್ತೆ, ಸೀಟ್ ಮೇಲೆ ಯಾರೂ ಕೂತಿರ್ಲಿಲ್ಲ ನಾನ್ ನೋಡಿದಾಗ. ಖಂಡಿತವಾಗ್ಲು ಪ್ರತಿಯೊಬ್ರು ನಿಂತ್ಕೊಂಡು ಕುಣಿತಾ ಇದ್ರು, ಕಿರ್ಚ್ತಾ ಇದ್ರು, ವಿಷಲ್ ಹೊಡಿತಾ ಇದ್ರು. ಅವ್ರ ಎಂಟ್ರಿ ಸೀನ್ ಮಾತ್ರ ಸಖತ್ತಾಗಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಪಾರ್ಟ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇರುತ್ತೆ ಅಂತ ಹೇಳ್ತೀನಿ. ಆ ತರ ಎಲಿವೇಶನ್ ಕೊಟ್ಟು ಹೆಂಡ್ ಮಾಡಿದ್ದಾರೆ ಮೂವಿನ. ಸೊ ಈ ಮೂವಿಗೆ ಬಿಗ್ಗೆಸ್ಟ್ ಪಾಸಿಟಿವ್ ಅವರೇ ಆಗ್ತಾರೆ. ಹಾಗೆ ಪ್ರೇಮ್ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕಾಗಿರೋದು ಏನಕ್ಕೆ ಅಂತಂದ್ರೆ, ಇಷ್ಟು ಮಲ್ಟಿ ಸ್ಟಾರರ್ ನ ಇಟ್ಕೊಂಡು ಧ್ರುವ ಆಗಿರ್ಬೋದು, ರವಿಚಂದ್ರನ್ ಆಗಿರ್ಬೋದು, ಸುದೀಪ್ ಅವ್ರ ಆಗಿರ್ಬೋದು, ರಮೇಶ್ ಅರವಿಂದ್ ಆಗಿರ್ಬೋದು, ಸಂಜಯ್ ದತ್, ಶಿಲ್ಪಾ ಶೆಟ್ಟಿಗೆ, ಯಶ್ ಶೆಟ್ಟಿ, ಈ ತರ ದೊಡ್ಡ ಕಲಾವಿದರನ್ನ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಒಂದು ಸ್ಪೇಸ್ ನ ಕೊಟ್ಟು ನೀಟಾಗಿ ಎಲಿವೇಟ್ ಮಾಡಿದ್ದಾರೆ. ಯಾವ ಫ್ಯಾನ್ಸ್ಗೂ ಡಿಸಪಾಯಿಂಟ್ ಆಗಲ್ಲ, ಅಷ್ಟು ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಅದಕ್ಕಂತೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇನ್ನೊಂದು ಬೇಜಾರ್ ವಿಷಯ ಏನಪ್ಪಾ ಅಂತಂದ್ರೆ, ಇವತ್ತು ನಾವು ಹೋಗಿದ್ದು ಪ್ರಸನ್ನ ಥಿಯೇಟರ್ಗೆ 6 ಗಂಟೆಗೆ ಹೋಗಿ ನಿಂತ್ಕೊಂಡ್ವಿ. 6 ಗಂಟೆಗೆ ಹೋದ್ರೆ 9 ಗಂಟೆಗೆ ಮೂವಿನ ಸ್ಟಾರ್ಟ್ ಮಾಡಿದ್ದಾರೆ. ನಾನ್ ಅನ್ಕೊಂಡಿದ್ದೇನೆ ಅಂತಂದ್ರೆ 6 ಗಂಟೆಗೆ ಹೋಗಿ 9 ಗಂಟೆಗೆ ಮೂವಿ ಮುಗಿಸ್ಕೊಂಡು ಕರೆಕ್ಟ್ ಟೈಮಿಗೆ ಡ್ಯೂಟಿಗೆ ಹೋಗೋಣ ಅಂತ ಅನ್ಕೊಂಡ್ರೆ, ಇವ್ರು ಮಾಡಿದ ಈ ಕೆಲಸಕ್ಕೆ ನಾವು ಆಫೀಸಲ್ಲಿ ಬೈಸ್ಕೊಂಡ್ವಿ. ಸೊ ಇದೊಂದು ನನಗೆ ತುಂಬಾ ಬೇಜಾರಾಯ್ತು ಇವತ್ತು. ಸೊ ಲಿಟ್ರಲಿ ಮೂವಿನೂ ಬೇಡ ಏನೂ ಬೇಡ, ಹೊರಟೋಗ್ಬೇಡ ಅನ್ನೋ ಒಂದು ಫೀಲ್ ಇತ್ತು. ಬಟ್ ಸ್ಟಿಲ್ ಮೂವಿನ ನೋಡ್ಕೊಂಡ್ ಬಂದು ನನಗೆ ಏನ್ ಅನಿಸ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹೀಗೆ ಜಾಸ್ತಿ ಮೂವೀಸ್ ಬಗ್ಗೆ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.